ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬೇಸಿಗೆಯ ಸ್ಪೆಷಲ್ಲ ಮೊಸರನ್ನ. ಹಂಗಂಥೇಳಿ ಇದನ್ನು ಬೇಸಿಗೆ ಒಳಗೆ ಅಷ್ಟೇ ತಿಂತಾರಂತಲ್ಲ, ಎಲ್ಲ ಕಾಲಕ್ಕೂ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು ಒಂದು ಹೆಲ್ದಿ ರೆಸಿಪಿ ಹೌದು. ಹಂಗೆ ಬೇಸಿಗೆ ಒಳಗೆ ಇದನ್ನು ಮೊಸರನ್ನ ತಿನ್ನೋದ್ರಿಂದ ಹೊಟ್ಟೆನೂ ತಂಪಾಗಿರ್ತೈತಿ. ಮೊಸರನ್ನನೇ ಎಲ್ಲರೂ ಮಾಡ್ತಾರೆ, ಆದರೆ ಇವತ್ತು ಕೆಲವೊಂದು ಟಿಪ್ಸ್ ಹೇಳ್ತೇನೆ ನಾನು. ಮೊಸರನ್ನ ನಾವು ಒಂದೊಂದು ಸರಿ ಇಟ್ಟ ಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡ್ತೈತಿ. ಆದರೆ ಇವತ್ತು ನಾನು ಮಾಡೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಅದರಿಂದ ಮೊಸರನ್ನ ಫ್ರೆಶ್ ಆಗಿರ್ತೈತಿ. 2 ರಿಂದ 3 ತಾಸು ನೀವು ಮಿಕ್ಸ್ ಮಾಡಿ ಇಟ್ಟರು. ನಾನಿಲ್ಲೇ ಮೊಸರನ್ನ ಮಾಡೋಕ್ಕೆ ಮೊದಲು ಅನ್ನ ಮಾಡಿ ಇಟ್ಕೊಂಡೇನೆ. ಇದು ಸ್ವಲ್ಪ ಪೂರ್ತಿ ತಣ್ಣಗಾಗಿರಬೇಕು. ನಾವು ರೆಗ್ಯುಲರಾಗಿ ಯಾವುದು ಅನ್ನ ಮಾಡೋಕ್ಕೆ ಅಕ್ಕಿ ಯೂಸ್ ಮಾಡ್ತೇವಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ರೇಷನ್ ಅಕ್ಕಿ ಆದ್ರೂ ಯೂಸ್ ಮಾಡ್ಬೋದು. ನಾನು ಅನ್ನ ಮೊದಲು ಮಾಡಿ ಆರಕ್ಕೆ ಇಟ್ಕೊಂಡೇನಿಲ್ಲೇ. ಇದಕ್ಕೆ ಮೊದಲು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಬಿಡೋಣ ಅಂತ. 1 ಟೀ ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, 1-2 ಒಣ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಸ್ವಲ್ಪ ಕೆಂಪಗಾಗೋ ಮಟ್ಟ ಮಿಕ್ಸ್ ಮಾಡಿ ಇದನ್ನೊಂದು ಬೇರೆ ಬಟ್ಟಲ್ದಾಗ ತೆಗೆದಿಟ್ಬಿಡ್ಬೇಕು. ಆಮೇಲೆ ಒಂದು ಪಾತ್ರೆಗೆ ನಾನಿಲ್ಲೇ 3 ಟೇಬಲ್ ಸ್ಪೂನಷ್ಟು ಮೊಸರು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಜ್ಜಿಗೆ ಕಡ್ದಿಟ್ಕೋತೇನೆ. ನಾನು ಡೈರೆಕ್ಟ್ ಮೊಸರು ಹಾಕೋಂಗಿಲ್ಲ. ಈ ರೀತಿ ಮಾಡಿ ಮೊಸರನ್ನ ಮಾಡೋದ್ರಿಂದ ಮೊಸರನ್ನ ಜಲ್ದಿ ಗಟ್ಟಿ ಆಗಂಗಿಲ್ಲ. ಈಗ ಒಂದು ಪಾತ್ರೆಗೆ ನಾನು ಮಾಡಿ ಇಟ್ಕೊಂಡಿರುವಂಥ ಅನ್ನನ ಹಾಕೋತೀನಿ. ಆಮೇಲೆ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಾಲು ಹಾಕೋತೇನೆ. ಇಲ್ಲಿ ಹಾಲು ಆಪ್ಷನಲ್, ಆದರೆ ಮೊಸರನ್ನಕ್ಕೆ ಸ್ವಲ್ಪ ಹಾಲು ಹಾಕೋದ್ರಿಂದ ಅದರ ರುಚಿ ಡಬಲ್ ಆಗ್ತೈತಿ. ಈಗ ಕಡ್ದಿಟ್ಕೊಂಡಿರುವಂಥ ಮಜ್ಜಿಗೆನೂ ಒಂದು ಸ್ವಲ್ಪ ಹಾಕೋತೇನೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ತೆಳ್ಳಗೆ ಅನ್ಸಾಕತ್ತೈತಲ್ಲ, ಈಗ ನೋಡಿರಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ಅನ್ನ ಮೊಸರು ಮತ್ತು ಹಾಲನ್ನೆಲ್ಲ ಹೀರ್ಕೋತೈತಿ. ಆದರೆ ನಾವು ಮಜ್ಜಿಗೆ ಕಡೆದು ಹಾಕೋದ್ರಿಂದ ಇದು ಗಟ್ಟಿ ಆಗಂಗಿಲ್ಲ ಭಾಳ ಜಲ್ದಿನ. ಈಗ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ದಾಳಂಬ್ರಿ ಬೀಜನ ಹಾಕ್ಕೊಂಡೇನಿ. ಇವೆಲ್ಲ ಆಪ್ಷನಲ್. ದಾಳಂಬ್ರಿ ಬೀಜ ಅದು, ಆದರೆ ಮೊಸರನ್ನದಾಗ ಇದನ್ನು ಹಾಕೋದ್ರಿಂದ ರುಚಿ ಚಲೋ ಇರ್ತೈತಿ. ತಿನ್ನೋವಾಗ ನಡಕ್ಕೆ ಹುಳಿಯಾಗಿ ಒಂದೊಂದು ದಾಳಂಬ್ರಿ ಕಾಳು ಬಾಯಿಗೆ ಸಿಕ್ತಿದ್ರೆ ಮಸ್ತ್ ರುಚಿಯಾಗಿರ್ತೈತಿ. ಇಷ್ಟು ಮಾಡಿದರೆ ನಮ್ದು ಬೇಸಿಗೆ ಸ್ಪೆಷಲ್ ಮೊಸರನ್ನ ರೆಡಿ ಆಯಿತು. ಇದು ಒಂದು ಹೆಲ್ದಿ ರೆಸಿಪಿನೂ ಹೌದು, ಎಲ್ಲ ಕಾಲಕ್ಕೂ ಎಲ್ಲರೂ ಭಾಳ ಇಷ್ಟಪಡುವಂಥ ಒಂದು ರೆಸಿಪಿ ಇದು. ನೋಡಿರಿ, ಮೊಸರನ್ನ ಮಾಡೋಕ್ಕೆ ನಾವು ಡೈರೆಕ್ಟ್ ಮೊಸರು ಹಾಕೋ ಬದಲು ಸ್ವಲ್ಪ ಅದನ್ನು ನೀರು ಹಾಕಿ ಮಜ್ಜಿಗೆ ಕಡೆದು ಹಾಕೋದ್ರಿಂದ ಮೊಸರನ್ನ ನಾವು ಕಲಸಿಟ್ಟು 2-3 ತಾಸು ಫ್ರೆಶ್ ಆಗಿರ್ತೈತಿ, ಬೇಗ ಗಟ್ಟಿ ಆಗಂಗಿಲ್ಲ. ಸೊ ಈ ರೀತಿ ನಾ ಮಾಡೋ ವಿಧಾನದಾಗ ನೀವು ಒಂದ್ಸರಿ ಮೊಸರನ್ನ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.